ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾವು TVS Raider ನ ರಿವ್ಯೂ ಮಾಡ್ತಾ ಇದ್ದೀರಿ. ಸೊ ಬೇಸಿಕ್ಲಿ ನನ್ನ ಚಾನಲ್ ಅಲ್ಲಿ 125 ಅಂತ ಬಂದ್ರೆ ಸ್ಕೂಟಿನೇ ಜಾಸ್ತಿ ರಿವ್ಯೂ ಮಾಡಿರೋದು. ಸೊ ಈ ತರ ಒಂದು ಗೇರ್ ಬೈಕ್ ನ ರಿವ್ಯೂ ಮಾಡಬೇಕು ಅಂತ ಈ ಗಾಡಿನ ರಿವ್ಯೂ ಮಾಡ್ತಾ ಇದ್ದೀನಿ. ಬೇಸಿಕ್ಲಿ ಎಲ್ಲರೂ ಮೋಪೆಡ್ ಗಿನ್ನ ಇಂತ ಗೇರ್ ಬೈಕ್ ಏನಕ್ಕೆ ತಗೊಂತಾರೆ ಅಂದ್ರೆ ದೊಡ್ಡ ಇಂಜಿನ್ ಮತ್ತೆ ಒಳ್ಳೆ ಫ್ಯೂಲ್ ಎಫಿಷಿಯನ್ಸಿ ಸಿಗುತ್ತೆ ಅಂತ. ಅದರಲ್ಲಿ ಹಿಂದೆಗಡೆ ಪ್ಯಾಸೆಂಜರ್ಗೂ ಒಳ್ಳೆ ಸೀಟಿಂಗ್ ಕಂಫರ್ಟ್ ಇರುತ್ತೆ. ಸೊ ಇನ್ನ ಒಂದಷ್ಟು ರೀಸನ್ಸ್ ಇದೆ. ಸೊ ಜಾಸ್ತಿ ಜನ ಅದಕ್ಕೋಸ್ಕರ 125cc ಬೈಕ್ಸ್ ನ ನೋಡ್ತಾರೆ. ಸೊ ಈ ಗಾಡಿ ಡಿಸೈನ್ ನೋಡೋಂಗಿದ್ರೆ ನಮ್ಗೆ ತುಂಬಾ ಯೂತ್ ನ ಇನ್ಸ್ಪೈರ್ ಮಾಡೋಂಗೆ ಸ್ಟೈಲಿಶ್ ಆಗಿ ಕೊಟ್ಟಿದ್ದಾರೆ. ಸೊ ಎಲ್ಲ ಯೂನಿಕ್ ಆಗಿ ಲುಕ್ ಕೊಟ್ಟು ನಮ್ಗೆ ಸ್ಪ್ಲಿಟ್ ಸೀಟ್ಸ್ ಕೊಟ್ಟಿದ್ದಾರೆ. ಸೊ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಅದರಲ್ಲಿ ನಮ್ಗೆ 125cc ಇಂಜಿನ್ ಕೊಟ್ಟಿರೋದ್ರಿಂದ ಒಳ್ಳೆ ಮೈಲೇಜು. ಸೊ ಡೈಲಿ ಕಮ್ಯೂಟ್ ಮಾಡೋದಕ್ಕೆ ಒಳ್ಳೆ ಗಾಡಿ. ಇವಾಗ ಗಾಡಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ನಮ್ಗೆ ಗಾಡಿಯಲ್ಲಿ 3 ವೇರಿಯಂಟ್ ಬರುತ್ತೆ, ಡ್ರಮ್, ಡಿಸ್ಕ್ ಮತ್ತೆ ಸ್ಮಾರ್ಟ್ ಕನೆಕ್ಟ್ ಅಂತ. ಇನ್ನ ನಮ್ಗೆ ಇನ್ನೊಂದು ಮಾಡಲ್ ಇದೆ. ಇದರಲ್ಲಿ ಸೇಮ್ ವೇರಿಯಂಟ್ ಅಲ್ಲೇ ನಿಮಗೆ ಸಿಂಗಲ್ ಸೀಟು ಸಿಗುತ್ತೆ, ಸ್ಪ್ಲಿಟ್ ಸೀಟು ಸಿಗುತ್ತೆ. ಸೊ ಸ್ಪ್ಲಿಟ್ ಸೀಟ್ಗೆ ನಿಮಗೆ ಹತ್ತತ್ರ 2,500 ಹಂಗೆ ವೇರಿ ಆಗುತ್ತೆ. ಮತ್ತೆ ಎಂಟಾರ್ಕ್ ಅಲ್ಲಿ ಮಾರ್ವಲ್ ಎಡಿಷನ್ ಬರುತ್ತಲ್ವಾ, ಅದೇ ತರ ಇದರಲ್ಲೂ ಇದೆ. ಸೊ ಇದರಲ್ಲಿ ಬ್ಲಾಕ್ ಪ್ಯಾಂಥರ್ ಮತ್ತೆ ಐರನ್ ಮ್ಯಾನು ಬರುತ್ತೆ. ಮಾಡಲ್ಸ್ ಬಂದು ಹತ್ತತ್ರ ಒಂದು 4-5 ವೇರಿಯಂಟ್ ಇದೆ. ಪ್ರೈಸಿಂಗ್ ಒಂದು 2,000-3,000 ಹಂಗೆ ಡಿಫ್ರೆನ್ಸ್ ಆಗುತ್ತೆ. ಆದ್ರೆ ಮೇನ್ ಮಾಡಲ್ಸ್ ಬಂದು ಡ್ರಮ್, ಡಿಸ್ಕ್ ಮತ್ತೆ ಸ್ಮಾರ್ಟ್ ಕನೆಕ್ಟ್. ಸೊ ಡ್ರಮ್ದು ಪ್ರೈಸ್ ಬಂದು 1,15,000 ಇದೆ. ಇನ್ನ ಡಿಸ್ಕ್ದು 1,17,000 ಇದೆ. ಇನ್ನ ಥರ್ಡ್ ಟಾಪ್ ಎಂಡ್ ಮಾಡಲ್ ಸ್ಮಾರ್ಟ್ ಕನೆಕ್ಟ್ 1,35,000 ಇದೆ. ಸೊ ನಮ್ಮ ಮುಂದೆ ಇರೋದು ಡಿಸ್ಕ್ ಮಾಡಲ್. ಈ 3 ವೇರಿಯಂಟ್ ಅಲ್ಲಿ ಏನೇನ್ ಡಿಫ್ರೆನ್ಸ್ ಇರುತ್ತೆ ಅಂದ್ರೆ ಡ್ರಮ್ ಮಾಡಲ್ ನಮ್ಗೆ ಫ್ರಂಟ್ ಅಂಡ್ ರಿಯರ್ ಡ್ರಮ್ ಬ್ರೇಕ್ಸ್ ಇರುತ್ತೆ. ಡಿಸ್ಕ್ ಅಲ್ಲಿ ಫ್ರಂಟ್ ನಮ್ಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ, ಹಿಂದೆ ಡ್ರಮ್ ಬ್ರೇಕ್ಸ್ ಇರುತ್ತೆ. ಇನ್ನ ಸ್ಮಾರ್ಟ್ ಕನೆಕ್ಟ್ ಅಲ್ಲಿ ನಮ್ಗೆ TFT ಡಿಸ್ಪ್ಲೇ ಸಿಗುತ್ತೆ, ಬ್ಲೂಟೂತ್ ಕನೆಕ್ಟಿವಿಟಿ ಸಿಗುತ್ತೆ. ಸೊ ಅದ್ ಕನೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಟರ್ನ್ ಬೈ ಟರ್ನ್ ಇಂಡಿಕೇಶನ್, SMS ಅಂಡ್ ಕಾಲ್ ಅಲರ್ಟ್ ಸಿಗುತ್ತೆ. ಸೊ ಅದ್ರಲ್ಲಂತೂ ತುಂಬಾ ಫೀಚರ್ಸ್ ಇದೆ. ಸೊ ಅದೇ ತರ ನಮ್ಗೆ ಪ್ರೈಸಿಂಗ್ ಡಿಫ್ರೆನ್ಸ್ ಇದೆ. ಆಲ್ಮೋಸ್ಟ್ ಆಲ್ 15,000 ಡಿಫ್ರೆನ್ಸ್ ಇದೆ. ಸೇಮ್ ಸ್ಮಾರ್ಟ್ ಕನೆಕ್ಟ್ ತರ ಬ್ರೇಕಿಂಗ್ ಇರುತ್ತೆ. TFT ಮತ್ತೆ ಫೀಚರ್ಸ್ ಯೂಸ್ ಮಾಡಲ್ಲ ಅಂದ್ರೆ ಡಿಸ್ಕ್ ಮಾಡಲೇ ಬೆಸ್ಟ್. ಇನ್ನ ಕಲರ್ಸ್ ಬಂದು ನಮ್ಗೆ ರೆಡ್, ಯೆಲ್ಲೋ ಮತ್ತೆ ಬ್ಲಾಕ್ ಇದೆ. ಯೆಲ್ಲೋ ಮತ್ತೆ ರೆಡ್ ಒಂಚೂರು ಹೈಲೈಟ್, ಬ್ಲಾಕ್ ಬಂದು ಸಟಲ್ ಆಗಿದೆ, ಅಷ್ಟೊಂದು ಐ ಕ್ಯಾಚಿಂಗ್ ಆಗಿಲ್ಲ, ನೋಡೋದಕ್ಕಂತೂ ಮೀನ್ ಲುಕಿಂಗ್ ಆಗಿದೆ. ಇನ್ನ ಇಂಜಿನ್ ಬಗ್ಗೆ ತಿಳ್ಕೊಬೇಕಂದ್ರೆ 124cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಫ್ಯೂಲ್ ಇಂಜೆಕ್ಟೆಡ್ ಇಂಜಿನ್ ಇದು. ಇನ್ನ ಪವರ್ ಬಗ್ಗೆ ತಿಳ್ಕೊಬೇಕಂದ್ರೆ 11.3 PS at 7,300 RPM. ಇನ್ನು ಟಾರ್ಕ್ ಬಂದು 11.2 Nm at 6,000 RPM. ಸೊ 125 ಇಂಜಿನ್ಗೆ ಒಳ್ಳೆ ಪವರ್ ಫಿಗರ್ಸ್ ಕೊಟ್ಟಿದ್ದಾರೆ. ಇನ್ನು 125 ಇಂಜಿನ್ ಅಂದಿದ ತಕ್ಷಣ ನಮಗೆ ಮೇನ್ ಬೇಕಾಗಿರೋದೇ ಫ್ಯೂಲ್ ಕೆಪಾಸಿಟಿ. ಸೊ ನಮಗೆ ಟೋಟಲ್ ಆಗಿ 10 ಲೀಟರ್ಸ್ ಆಫ್ ಫ್ಯೂಲ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಸೊ ಫ್ಯೂಲ್ ಕೆಪಾಸಿಟಿ ಬಗ್ಗೆ ಅಷ್ಟಾಗಿತ್ತು. ಇನ್ನು ಮೈಲೇಜ್ ಬಗ್ಗೆ ತಿಳ್ಕೊಬೇಕಂದ್ರೆ ಶೋರೂಮ್ ಅವರು 60 ಅಂತ ಹೇಳ್ತಾರೆ. ಓನರ್ ಏನ್ ಹೇಳ್ತಾರೆ ಅಂದ್ರೆ 50 ಇಂದ 55 ಕೊಡುತ್ತೆ ಅಂತ ಅಂದಿದ್ದಾರೆ. ಇನ್ನು ಫುಲ್ ಟ್ಯಾಂಕ್ ಮಾಡಿದ್ರೆ ನಮಗೆ ಟೋಟಲ್ ರೇಂಜು 550 ಕಿಲೋಮೀಟರ್ ಸಿಗುತ್ತೆ. ಸೊ ಮೈಲೇಜ್ ಮತ್ತೆ ಫ್ಯೂಲ್ ಕೆಪಾಸಿಟಿ ತುಂಬಾ ಚೆನ್ನಾಗಿದೆ ಡೈಲಿ ಕಮ್ಯೂಟಿಗೆ. ಸೊ ನೀವು ಆರಾಮಾಗಿ 20-30 ಕಿಲೋಮೀಟರ್ಸ್ ಡೈಲಿ ಟ್ರಾವೆಲ್ ಮಾಡ್ತೀರಾ ಅಂದ್ರೂ 2 to 3 ವೀಕ್ಸ್ ಆರಾಮಾಗಿ ನಿಮ್ಗೆ ಫ್ಯೂಲ್ ಹಾಕ್ಸೋ ತಲೆನೋವೇ ಇರೋದಿಲ್ಲ. ಅದರಲ್ಲಿ ಟ್ಯಾಂಕ್ ಮೇಲೆ ಈ ತರ ಪ್ಲಾಸ್ಟಿಕ್ ಡಿಸೈನ್ ಕೊಟ್ಟಿದ್ದಾರೆ. ಸೊ ನಮ್ಗೆ ಇದೊಂಥರ ಟ್ಯಾಂಕ್ ಪ್ಯಾಡ್ ತರ ಆಡ್ ಆಗುತ್ತೆ. ಸೊ ಬೇಸಿಕ್ಲಿ ಕ್ರಾಚಸ್ ಏನೂ ಆಗೋದಿಲ್ಲ. ಗಾಡಿಗಂತೂ ನೋಡೋದಕ್ಕೆ ಒಳ್ಳೆ ಲುಕ್ ಕೊಟ್ಟಿದ್ದಾರೆ ಅದರಿಂದ. ಇನ್ನು ಲೈಟ್ಸ್ ಬಗ್ಗೆ ನೋಡೋಂಗಿದ್ರೆ ನಮ್ಗೆ ಕಂಪ್ಲೀಟ್ LED ಸಿಗ್ತಾ ಇದೆ, ಆದ್ರೆ ಇಂಡಿಕೇಟರ್ ಮಾತ್ರ ನಮ್ಗೆ ಬಲ್ಬ್ ಸಿಗ್ತಾ ಇದೆ. ಸೊ ನಮ್ಗೆ ಗಾಡಿ ಹೆಡ್ಲೈಟ್ ಈ ತರ ಇದೆ. ಸೊ ನಮ್ಗೆ DRLs ಲೋ ಬೀಮು ಮತ್ತೆ ಹೈ ಬೀಮ್ ಬರುತ್ತೆ. ಸೊ DRLs ನೋಡೋದಕ್ಕೆ ಈ ತರ ಇರುತ್ತೆ. ಸೊ ಎರಡು ಕಡೆನೂ ನಮ್ಗೆ ಯುನಿಕ್ ಶೇಪ್ ಕೊಟ್ಟಿದ್ದಾರೆ. ಇನ್ನು ಗಾಡಿ ಆನ್ ಮಾಡಿದಾದ್ಮೇಲೆ ನಮ್ಗೆ ಲೋ ಬೀಮ್ ಆನ್ ಆಗುತ್ತೆ. ಇನ್ನು ಹೈ ಬೀಮ್ ಬಂದು ನಮ್ಗೆ ಕೆಳಗಡೆ ಈ ತರ ಇರುತ್ತೆ. ಇನ್ನ ಇಂಡಿಕೇಟರ್ಸ್ ನೋಡಕ್ ಹೋದ್ರೆ ನಮ್ಗೆ ಬಲ್ಬ್ ಕೊಟ್ಟಿದ್ದಾರೆ ಹ್ಯಾಲೋಜನ್. ಇನ್ನು ಮಿಕ್ಕಿದೆಲ್ಲ ನಮ್ಗೆ LED ಆಗಿರುತ್ತೆ. ಇನ್ನ ರಿಯರ್ ಅಲ್ಲೂ ಅಷ್ಟೇನೆ ಆ ಫ್ರಂಟ್ LED DRL ಅಲ್ಲಿ ಇರೋಂಥ ಡಿಸೈನ್ನೇ ಇಲ್ಲೂ ಕ್ಯಾರಿ ಮಾಡಿದ್ದಾರೆ. ಇದು ನಮಗೆ ಕಂಪ್ಲೀಟ್ LED ಇದೆ. ಮತ್ತೆ ಇಂಡಿಕೇಟರ್ ಅಲ್ಲಿ ನಮಗೆ ಹ್ಯಾಲೋಜನ್ ಬಲ್ಬ್ ಕೊಟ್ಟಿದ್ದಾರೆ. ಇನ್ನು ಸಸ್ಪೆನ್ಷನ್ ಬಗ್ಗೆ ನೋಡೋಂಗಿದ್ರೆ ನಮಗೆ ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಫೋಕ್ಸ್ ಕೊಟ್ಟಿದ್ದಾರೆ, ರಿಯರ್ ಅಲ್ಲಿ ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸೊ ಅದು ಫುಲ್ ಟಕ್ಕಿನ್ ಆಗಿದೆ, ಅದರಿಂದ ತೋರ್ಸಕ್ ಆಗ್ತಾ ಇಲ್ಲ. ಇನ್ನು ಬ್ರೇಕ್ಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಈ ಪರ್ಟಿಕ್ಯುಲರ್ ಗಾಡಿ ಬಂದು ಡಿಸ್ಕ್ ಬ್ರೇಕ್ ಮಾಡಲ್. ಸೊ ನಮಗೆ ಫ್ರಂಟ್ ಅಲ್ಲಿ ಡಿಸ್ಕ್ ಇದೆ, ರಿಯರ್ ಅಲ್ಲಿ ಡ್ರಮ್ ಇದೆ. ಫ್ರಂಟ್ ಅಲ್ಲಿ 240 mm ಡಿಸ್ಕ್ ಇದೆ, ರಿಯರ್ ಅಲ್ಲಿ 130 mm ಡ್ರಮ್ ಬ್ರೇಕ್ಸ್ ಇದೆ. ಇನ್ನು ಟೈರ್ಸ್ ನೋಡೋಂಗಿದ್ರೆ ನಮಗೆ TVS ಅವ್ರು ಟೈರ್ಸ್ ಕೊಟ್ಟಿದ್ದಾರೆ. ಫ್ರಂಟ್ ಅಂಡ್ ರಿಯರ್ ನಮಗೆ 17 ಇಂಚ್ ಅಲಾಯ್ಸ್ ಸಿಗುತ್ತೆ. ಸೊ ಅಲಾಯ್ಸ್ ಕೊಟ್ಟಿರೋದ್ರಿಂದ ನಮಗೆ ಟೈರ್ಸ್ ಟ್ಯೂಬ್ಲೆಸ್ ಆಗಿರುತ್ತೆ. ಸೊ ಇನ್ನು ಪಂಚರ್ ಹಾಕ್ಸೋದಕ್ಕೆಲ್ಲ ಅಲಾಯ್ಸ್ ಇದ್ರೆ ತುಂಬಾ ಈಸಿ. ಫ್ರಂಟ್ ಅಲ್ಲಿ ನಮಗೆ 80/100 ಸೆಕ್ಷನ್ ಇದೆ. ಇನ್ನು ರಿಯರ್ ಅಲ್ಲಿ 100/90 ಕೊಟ್ಟಿದ್ದಾರೆ. ಇನ್ನು ಸೀಟ್ ಹೈಟ್ ಬಗ್ಗೆ ನೋಡಕ್ ಹೋದ್ರೆ ನಮಗೆ 780 mm ಕೊಟ್ಟಿದ್ದಾರೆ. ಗ್ರೌಂಡ್ ಕ್ಲಿಯರೆನ್ಸ್ 180 mm ಕೊಟ್ಟಿದ್ದಾರೆ. ಸೊ ಟೋಟಲ್ ವೇಟ್ ಗಾಡಿದು 123 kgs ಆಗಿರುತ್ತೆ. ಈ ಗಾಡಿಯಲ್ಲಿ ಯೂನಿಕ್ ಅನ್ಸಿದ್ದೇನು ಅಂದ್ರೆ ನಮಗೆ USB ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ.
ಸೊ ನೀವು ಫೋನ್ ಕೇಬಲ್ ಎತ್ಕೊಂಡ್ರೆ ಆರಾಮಾಗಿ ನೀವು ಗಾಡಿ ಓಡಿಸ್ಕೊಂಡೆ ಫೋನ್ ಚಾರ್ಜಿಂಗು ಹಾಕೊಬೋದು. ಇನ್ನು ನಮಗೆ ಗಾಡಿ ಬಗ್ಗೆ ಎಲ್ಲ ಇಷ್ಟ ಆಗಿತ್ತು. ಇವಾಗ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ತೋರಿಸ್ತೀನಿ ಬನ್ನಿ. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ತಿಳ್ಕೊಬೇಕಂದ್ರೆ ನಮಗೆ ಗಾಡಿ ಆನ್ ಆದಾಗ RPMs ರೇಸ್ ಆಗಿ ಲಾಯ್ ಅಂತ ಬರುತ್ತೆ. ಮೀಟರ್ ಬೋರ್ಡ್ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ನಮಗೆ ಪ್ರಾಪರ್ LCD ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಇನ್ನ RPM ಕೆಳಗಡೆ ನಮಗೆ ಗೇರ್ ಇಂಡಿಕೇಟರ್ ಇದೆ. ಅದ್ರ ಪಕ್ಕದಲ್ಲಿ ನಮಗೆ ಇಲ್ಲಿ ಟೈಮ್ ತೋರಿಸುತ್ತೆ. ಅದ್ರ ಕೆಳಗಡೆ ನಮಗೆ ಫ್ಯೂಲ್ ಕೆಪಾಸಿಟಿ ಇವಾಗ ಎಷ್ಟಿದೆ ಅಂತ ತೋರಿಸುತ್ತೆ. ಇನ್ನು ಅದ್ರ ಕೆಳಗಡೆ ನಮಗೆ ಟ್ರಿಪ್ A ತೋರಿಸುತ್ತೆ, ಯಾವ ಮೋಡಲ್ ಇದೆ ಅಂತ ತೋರಿಸುತ್ತೆ. ಈಗ ತಕ್ಷಣಕ್ಕೆ ಪವರ್ ಮೋಡಲ್ ಇದೆ. ಈಕೋಗೆ ಹಾಕೊಂಡ್ರೆ ಇಲ್ಲಿ ಈಕೋ ಅಂತ ತೋರಿಸುತ್ತೆ. ಅದ್ರ ಕೆಳಗಡೆ ನಮಗೆ ಚೆಕ್ ಇಂಜಿನ್ ಲೈಟ್ ಇಲ್ಲಿ ಬರುತ್ತೆ. ಇನ್ನಾದ್ರ ಪಕ್ಕದಲ್ಲಿ ನಮಗೆ ಓಡೋಮೀಟರ್ ಇದೆ. ಇನ್ನಾದ್ರ ಮೇಲೆ ನಮಗೆ ಸ್ಪೀಡೋಮೀಟರ್ ತೋರಿಸುತ್ತೆ. ಇಂಡಿಕೇಟರ್ ಏನಾದರೂ ಆನ್ ಮಾಡಿದ್ರೆ ನಮಗೆ ರೈಟ್ ಇಂಡಿಕೇಟರ್ದು ಲೈಟ್ ಇಲ್ಲಿ ಬರುತ್ತೆ. ಲೆಫ್ಟ್ ಇಂಡಿಕೇಟರ್ ಲೈಟ್ ಈ ಕಡೆ ತೋರಿಸುತ್ತೆ. ತುಂಬಾ ಸಿಂಪಲ್ ಆಗಿದೆ, ಜಾಸ್ತಿ ಕಾಂಪ್ಲಿಕೇಟೆಡ್ ಆಗಿ ಏನೂ ಇಲ್ಲ. ಈ ಕಡೆ ನಮಗೆ ಮೋಡ್ ಮತ್ತೆ ಸೆಟ್ ಬಟನ್ ಬರುತ್ತೆ. ಮೋಡ್ ಬಟನ್ ಏನಾದರೂ ನಾವು ಪ್ರೆಸ್ ಮಾಡಿದ್ರೆ ಟ್ರಿಪ್ A ಇಂದ ಟ್ರಿಪ್ B ಹೋಗುತ್ತೆ. ಮತ್ತೆ ಪ್ರೆಸ್ ಮಾಡಿದ್ರೆ ನಮಗೆ ಟೋಟಲ್ ರೇಂಜ್ ತೋರಿಸುತ್ತೆ. ಇನ್ನೊಂದ್ಸಲಿ ಪ್ರೆಸ್ ಮಾಡಿದಾಗ ನಮಗೆ ಮೈಲೇಜ್ ಎಷ್ಟು ಅಂತ ತೋರಿಸುತ್ತೆ ಆವರೇಜ್ ಅಲ್ಲಿ. ಇನ್ನ ಸೆಟ್ ಬಟನ್ ನಮಗೆ ಟೈಮ್ ನ ಚೇಂಜ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತೂ ತುಂಬಾ ಸಿಂಪಲ್ ಆಗಿ ನೀಟಾಗಿ ಕೊಟ್ಟಿದ್ದಾರೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಅಷ್ಟಾಗಿತ್ತು. ಇನ್ನ ಕಂಟ್ರೋಲ್ಸ್ ಬಗ್ಗೆ ನೋಡೋಂಗಿದ್ರೆ ನಮಗೆ ಇಲ್ಲಿ ಈಕೋ ಮತ್ತೆ ಪವರ್ ಮೋಡ್ದು ಸ್ವಿಚ್ ಇದೆ. ಇನ್ನಾದ್ರ ಕೆಳಗಡೆ ನಮಗೆ ಇಗ್ನಿಷನ್ ಬಟನ್ ಇದೆ. ಇನ್ನ ರೈಟಲ್ಲಿ ಅಷ್ಟಾಗಿತ್ತು ಅಂದ್ರೆ ಇನ್ನು ಲೆಫ್ಟ್ಗೆ ಹೋದ್ರೆ ನಮಗೆ ಐ ಬೀಮ್ ಮತ್ತೆ ಲೋ ಬೀಮ್ ಸ್ವಿಚ್ ಇದೆ. ಲೆಫ್ಟ್ ಇಂಡಿಕೇಟರು, ರೈಟ್ ಇಂಡಿಕೇಟರು. ಇನ್ನಾದ್ರ ಕೆಳಗಡೆ ನಮಗೆ ಬೇಸಿಕ್ ಆರನ್ ಕೊಟ್ಟಿದ್ದಾರೆ. ಮತ್ತೆ ಈ ಕಡೆ ನಮಗೆ ಇಲ್ಲಿ ಪಾಸ್ ಸ್ವಿಚ್ ಬರುತ್ತೆ ಡಿಮ್ ಅಂಡ್ ಡಿಪ್ ಮಾಡೋಕ್ಕೆ. ಕಂಟ್ರೋಲ್ಸ್ ಮತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಅಷ್ಟಾಗಿತ್ತು. ಇವಾಗ ಗಾಡಿ ಓಡಿಸ್ ನೋಡೋಣ ಬನ್ನಿ. ಸೊ ವೇಟು ತುಂಬ ಕಡಿಮೆ ಇದೆ, 123 kg ಇದೆ. ಅದಕ್ಕೆ ಆರಾಮಾಗಿ ಕಾಲಲ್ಲೇ ಹಿಂಗೆ ನೂಕಿದ್ರೆ ಮುಂದೆ ಹಿಂಗೆ ಬಂದ್ಬಿಡ್ಬೋದು. ಹಾರ್ಲಿ ಡೇವಿಡ್ಸನ್ ಇಂಟರ್ಸೆಪ್ಟರ್ನ ಓಡಿಸಿ ಇಂಥ ಲೈಟ್ ವೇಟ್ ಗಾಡಿಗೆ ಬಂದರೆ ತುಂಬ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಇದು ನಮಗೆ ಇಗ್ನೇಷನ್ ಸ್ವಿಚ್ ಅಲ್ಲ, ಇದು ಪವರ್ ಮತ್ತು ಈಕೋ ಮೋಡು. ಸೊ ಗಾಡಿ ಆನ್ ಮಾಡೋದಕ್ಕೆ ಏನಿಲ್ಲ, ಸುಮ್ಮನೆ ನಾವು ಶೆಲ್ಫ್ ಕೊಟ್ಟರೆ ಸಾಕು ಸ್ಟಾರ್ಟ್ ಆಗುತ್ತೆ. ಅದು ಕ್ವೈಟ್ ಸ್ಟಾರ್ಟ್ ಗೊತ್ತೇ ಆಗೋದಿಲ್ಲ ಹೇಳ್ಬೇಕಂದ್ರೆ ನಿಮ್ಗೆ ಸ್ಟಾರ್ಟ್ ಮಾಡಿದಾಗ. ಸೊ ಫಸ್ಟ್ ಇಂಪ್ರೆಷನ್ ನನಗೆ ಈ ಗಾಡಿ ಮೇಲೆ ಕುಂತ್ಕೊಂತ ಇದ್ರೆ 125 cc ಥರ ಇಲ್ಲ, ಯಾವುದೋ ಒಳ್ಳೆ 200-300 cc ಮೇಲೆ ಕುಂತಂಗಿದೆ. ಟ್ಯಾಂಕು ಅಷ್ಟೇ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಯಾವುದೋ ಒಳ್ಳೆ ಚಿಕ್ಕ ಗಾಡಿ ಓಡಿಸ್ತಾರ ಫೀಲಿಂಗೇ ಇಲ್ಲ ನನಗೆ. ಗಾಡಿ ಒಂದು ಸ್ವಲ್ಪ ಹೊತ್ತು ಹಿಂಗೆ ನಿಂತಿದ್ರೆ ಕಂಪ್ಲೀಟಾಗಿ ಲೋ RPM ಬಂದು ಆಫ್ ಆಗುತ್ತೆ. ಮತ್ತೆ ಥ್ರಾಟಲ್ ಕೊಟ್ಟಿದ ತಕ್ಷಣ ಆನ್ ಆಗುತ್ತೆ. ಇಲ್ಲಿ A ಅಂತ ಒಂದು ಲೈಟ್ ಅಂಟಿದೆ, ಅದು ಇಂಡಿಕೇಟ್ ಮಾಡ್ತಿದೆ ಆಟೋ ಆಫ್ ಬಟನ್ ಆನಲ್ಲಿದೆ ಅಂತ. ಸೊ ತಕ್ಷಣಕ್ಕೆ ಒಳ್ಳೆ ಪರ್ಫಾರ್ಮೆನ್ಸು ಮತ್ತು ಒಳ್ಳೆ ಹ್ಯಾಂಡ್ಲಿಂಗ್ ಇದೆ. ಸೊ ಕಡಿಮೆ ತೂಕ ಇರೋದ್ರಿಂದ ಆರಾಮಾಗಿ ಮಿನಿವರ್ ಮಾಡಿಕೊಂಡು ಹೋಗ್ಬೋದು. ಫಿಲ್ಟರ್ ಮಾಡೋಕ್ಕೆಲ್ಲ ತುಂಬ ಈಸಿಯಾಗಿದೆ. ಸೊ ಈ ಗಾಡಿಯಲ್ಲಿ ನಮಗೆ ಟೋಟಲ್ ಆಗಿ 5 ಗೇರ್ಸ್ ಬರುತ್ತೆ. ಇನ್ನು ಟಾಪ್ ಸ್ಪೀಡ್ ಬಗ್ಗೆ ಮಾತಾಡೋಕೆ ಹೋದರೆ ಅರೌಂಡ್ 90-95 ಹಂಗೆ ಬರುತ್ತೆ. ಹ್ಯಾಂಡ್ಲಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಇದರಲ್ಲಿ ಲೈಟ್ ವೇಟ್ ಇರೋದ್ರಿಂದ ಅದೊಂದು ಅಡ್ವಾಂಟೇಜ್ ಇದೆ ನಮಗೆ. ಆರಾಮಾಗಿ ಮಿನಿವರ್ ಮತ್ತು ಫಿಲ್ಟರ್ ಮಾಡ್ಬೋದು. ಇದಕ್ಕಿರೋ ಪವರ್ಗೆ ಒಳ್ಳೆ ಬ್ರೇಕಿಂಗ್ ಕೊಟ್ಟಿದ್ದಾರೆ. ಆದರೆ ABS ಇದ್ದಿದ್ರೆ ಒಂಚೂರು ಕಾನ್ಫಿಡೆನ್ಸ್ ಇರೋದು ಗಾಡಿ ಓಡಿಸೋದಕ್ಕೆಲ್ಲ. ಇವಾಗ ನಾವು ಸಿಟಿಯಲ್ಲೇ ಓಡಿಸ್ತೀರಿ ಅಂತಂದ್ರೂ ಸಡನ್ ಆಗಿ ಆ ಕಡೆ ಈ ಕಡೆ ನುಗ್ಬಿಡ್ತಾರೆ. ನಮಗೆ ಬ್ರೇಕಿಂಗ್ ಪವರ್ ಒಂಚೂರು ಸ್ಟ್ರಾಂಗ್ ಆಗಿದ್ರೆ ಚೆನ್ನಾಗಿರೋದು ಅಂತ ನನ್ನ ಒಪಿನಿಯನ್ನು. ಪರ್ಫಾರ್ಮೆನ್ಸು ಅಷ್ಟೇ ಚೆನ್ನಾಗೇ ಇದೆ, ಜಾಸ್ತಿ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ 11 horsepower ಇರೋದು ಈ ಗಾಡಿಯಲ್ಲಿ. ಸಸ್ಪೆನ್ಷನ್ ಅಂತೂ TVS ಅವರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ರೀಸೆಂಟಾಗಿ ನಾನು TVS ಜುಪಿಟರ್ದು ರಿವ್ಯೂ ಮಾಡಿದ್ದೆ. ಅದರಲ್ಲೂ ನನಗೆ ಸಸ್ಪೆನ್ಷನ್ನೇ ಇಷ್ಟ ಆಗಿದ್ದು. ಅದರಲ್ಲೂ ಅಷ್ಟೇ ಅದೇ ಥರ ಸಾಫ್ಟ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ನಿಮಗೆ ಜಾಸ್ತಿ ಹಾರ್ಡ್ ಅಂತಲೇ ಅನಿಸಲ್ಲ, ತುಂಬ ಚೆನ್ನಾಗಿದೆ ಓಡಿಸೋದಕ್ಕಂತೂ. ನಮ್ಮ ರೋಡ್ ಕಂಡೀಷನ್ಗೆ ಒಳ್ಳೆ ಸಸ್ಪೆನ್ಷನ್ ಸೆಟಪ್ ಕೊಟ್ಟಿದ್ದಾರೆ. ಮಿನ್ಯೂವರ್ ಮಾಡೋದಕ್ಕಂತೂ ತುಂಬ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ಸೊ ಈಕ್ವಲಿ ಒಳ್ಳೆ ಪರ್ಫಾರ್ಮೆನ್ಸೇ ಇದೆ. $80 kilometers ಆರಾಮಾಗಿ ಹೋಗುತ್ತೆ, ಜಾಸ್ತಿ ಹೆಸಿಟೇಷನ್ ಏನಿಲ್ಲ. ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಇನ್ನು ಇವಾಗ ಪವರ್ಗೆ ಶಿಫ್ಟ್ ಮಾಡ್ಕೊಂಡು ನೋಡೋಣ ಹೆಂಗಿರುತ್ತೆ ಡಿಫ್ರೆನ್ಸ್ ಅಂತ.
ಹೇಳ್ಬೇಕಂದ್ರೆ ನನಗೆ ಈಕೋಗೂ ಪರ್ಫಾರ್ಮೆನ್ಸ್ಗೂ ಜಾಸ್ತಿ ಡಿಫ್ರೆನ್ಸೇ ಗೊತ್ತಾಗಿಲ್ಲ. ಸ್ಲೈಟಾಗಿ ಒಂಚೂರು ಇಂಪ್ರೂವ್ ಆದಂಗಿದೆ, ಜಾಸ್ತಿ ನೋಟಿಸಬಲ್ ಏನೂ ಇಲ್ಲ ಡಿಫ್ರೆನ್ಸಸ್ಸು. ಸ್ವಲ್ಪ ನನಗೆ ಐ ರೆಫ್ಸ್ ಆಯಬೋದು ಅಲೆಜನ್ ಚೆನ್ನಾಗಿದೆ. ಸೊ ಈಕೋ ಮತ್ತು ಪವರ್ ಬಗ್ಗೆ ಮಾತಾಡ್ತೀನಲ್ಲ, ಐ ರೆಫ್ಸಲ್ಲಿ ಒಂಚೂರು ಇಂಪ್ರೂವ್ ಆದಂಗಿದೆ ಅಷ್ಟೇ. ಸೊ ಜಾಸ್ತಿ ಏನೂ ಡಿಫ್ರೆನ್ಸ್ ಗೊತ್ತಾಗಿಲ್ಲ ಈಕೋ ಮತ್ತು ಪವರಲ್ಲಿ. ಸೊ ನಮ್ಗೆ ಇನ್ನೊಂದು ಏನು ಅಂತಂದರೆ, ಲೋ ರೆವ್ಸಲ್ಲಿ ಬಂದಿದ ತಕ್ಷಣ ನಮಗೆ ಗೇರ್ ಇಂಡಿಕೇಟರ್ ಪಕ್ಕದಲ್ಲಿ ಕೆಳಗಡೆ ತೋರಿಸುತ್ತೆ, ಗೇರ್ ಒಂದು ಕಡಿಮೆ ಮಾಡೋ ಅಂತ ಇಂಡಿಕೇಟ್ ಮಾಡ್ತಾ ಇರೋದು. ಇದೊಂದು ಚೂರು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಥರ್ಡ್ ಗೇರಲ್ಲಿ ಇರಬೇಕಾಗಿರೋ ಅಂತ RPM ಬಂದರೆ ನಮಗೆ ಆರೋ ಹೊಂಟೋಗುತ್ತೆ. RPM ಫುಲ್ ಕಡಿಮೆ ಆಗ್ತಾ ಇದ್ರೆ ಅವಾಗ ಹೇಳುತ್ತೆ ಡೌನ್ ಶಿಫ್ಟ್ ಮಾಡಿ ಅಂತ ತೋರಿಸುತ್ತೆ. ಫಸ್ಟು ಈ ಆಟೋ ಫೀಚರ್ ಆಫ್ ಮಾಡಿಬಿಡ್ಬೇಕು, ಯಾಕಂದರೆ ನಾರ್ಮಲ್ ಸ್ಕೂಟಿಗಳಲ್ಲಿ ಅಂದರೆ ಪರವಾಗಿಲ್ಲ, ಆದರೆ ಇಂಥ ಗೇರ್ ಗಾಡಿಯಲ್ಲಿ ಇನ್ನೇನು ಕ್ಲಚ್ ಬಿಡೋ ಟೈಮಲ್ಲಿ ಗಾಡಿ ಆಫ್ ಆಗೋಯ್ತು ಅಲ್ಲಿ. ಸೊ ಇನ್ನು ಈಕೋ ಮತ್ತು ಪರ್ಫಾರ್ಮೆನ್ಸು ಇನ್ನೊಂದ್ಸಲಿ ಚೆಕ್ ಮಾಡಿ ನೋಡಿದೆ. ನಮಗೆ ಲೋವರ್ ರೆವ್ಸಲ್ಲಿ ಅಷ್ಟೊಂದೇನೋ ಡಿಫ್ರೆನ್ಸ್ ಏನೂ ಗೊತ್ತಾಗಿಲ್ಲ. RPM ಅಲ್ಲಿ ಸ್ಲೈಟಾಗಿ ಇಂಪ್ರೂವ್ ಆದಂಗಿದೆ ಅಷ್ಟೇ. ಓನರ್ನ ಕೇಳಿದಾಗ ಇನ್ನೊಂದು ಗೊತ್ತಾಯ್ತು, ಅದೇನು ಅಂತಂದರೆ ನಮಗೆ ಟಾಪ್ ಸ್ಪೀಡು ಒಂಚೂರು ಜಾಸ್ತಿ ಸಿಗುತ್ತೆ ಅಂತ ಅಂದರು. ಇಷ್ಟೋ ತನಕ ಓಡಿಸ್ತಾ ಇದ್ದೀನಿ, ನನಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರೇ ತುಂಬ ಇಷ್ಟ ಆಯಿತು. LCD ಆಗಿದ್ರೂ ನಮಗೆ ತುಂಬ ಬ್ರೈಟಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ, ಏನೇನು ಇನ್ಫಾರ್ಮೇಷನ್ ಬೇಕೋ ಎಲ್ಲ ಡೀಟೇಲಾಗಿ ಕಾಣಿಸ್ತಿದೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಈ ಗಾಡಿ. ಯಾರಾದರೂ ಒಳ್ಳೆ ಡೈಲಿ ಕಮ್ಯೂಟು ಮತ್ತು ಒಳ್ಳೆ ಮೈಲೇಜ್ ಕೊಡಬೇಕು ಅಂತಂದರೆ ಇದು ಪರ್ಫೆಕ್ಟ್ ವೆಹಿಕಲ್ಲು. ಸಿಟಿಯಲ್ಲಿ ಮಿನ್ಯೂವರ್ ಮಾಡ್ಕೊಂಡು ಫಿಲ್ಟರ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಇನ್ನು ನಾವು ಸ್ಮಾರ್ಟ್ ಕನೆಕ್ಟ್ ಇದ್ರೆ ಟಾಪ್ ಎಂಡ್ ವೇರಿಯಂಟ್ ಏನಾದರೂ ನೋಡ್ತೀರಿ ಅಂತಂದರೆ ನಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಒಂಚೂರು ಚೇಂಜ್ ಆಗುತ್ತೆ, ತುಂಬ ಫೀಚರ್ಸ್ ಬರುತ್ತೆ ಸ್ಮಾರ್ಟ್ ಕನೆಕ್ಟಲ್ಲಿ. ಇಂಥ ಸಿಟಿ ಟ್ರಾಫಿಕ್ ಅಂತೂ ಒಳ್ಳೆ ಗಾಡಿ. ಹೈಲೈಟ್ ಬಂದು ಸಸ್ಪೆನ್ಷನ್ನು ಮತ್ತು ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಇದರಲ್ಲಿ ಟರ್ನಿಂಗ್ ರೇಡಿಯಸ್ಸು ಅಷ್ಟೇ ತುಂಬ ಚೆನ್ನಾಗಿದೆ, ಸಿಟ್ಟಿಂಗ್ ಪೊಸಿಷನು ಅಷ್ಟೇ ತುಂಬ ಚೆನ್ನಾಗಿತ್ತು, ಸೀಟ್ ಕಂಫರ್ಟು ಅಷ್ಟೇ. 30 ಮಿನಿಟ್ಸ್ ಹಂಗೆ ಒಂದು ರೌಂಡ್ ಹೋಗ್ಬಿಟ್ಟು ಬಂದರೆ ಒಳ್ಳೆ ಕಂಫರ್ಟಬಲ್ ಸೀಟ್ಸೇ ಕೊಟ್ಟಿದ್ದಾರೆ. ಇದರಲ್ಲಿ ನನಗೆ ಮೇನ್ ಇಷ್ಟ ಆಗಿದ್ದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಮತ್ತು ಸಸ್ಪೆನ್ಷನ್ ಸೆಟಪ್ಪು. ಏನೇನು ಇಂಪ್ರೂವ್ ಮಾಡಬೇಕಾಗಿತ್ತು ಅಂದರೆ ABS ಕೊಟ್ಟಿದ್ರೆ ಚೆನ್ನಾಗಿರೋದು, ಯಾಕಂದರೆ ಈಗಿನ ಗಾಡಿಗಳೆಲ್ಲದರಲ್ಲೂ ನಮಗೆ ABS ಸಿಗ್ತದೆ. ಇನ್ನು ಜಾಸ್ತಿ ಜನ ಕೇಳ್ತಾ ಇರೋದು ಅಷ್ಟೇ, ಕಿಕ್ ಸ್ಟ್ಯಾಂಡ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ. ಯಾಕಂದರೆ ಇಗ್ನಿಷನ್ ಏನಾದರೂ ಕೆಟ್ಟೋಯ್ತು ಅಂತ ಅಂದಾಗ ಕಿಕ್ ಸ್ಟ್ಯಾಂಡ್ ಯೂಸ್ ಮಾಡ್ತಾರೆ. ಸೊ ಕಿಕ್ ಸ್ಟ್ಯಾಂಡೇ ಇಲ್ಲ ಅಂತಂದರೆ ಪುಷ್ ಮಾಡಿ ಗೇರ್ ಡ್ರಾಪ್ ಮಾಡಿ ಸ್ಟಾರ್ಟ್ ಮಾಡಬೇಕು, ಅದು ಫುಲ್ ತಲೆನೋವು. ಅಕಸ್ಮಾತ್ ನಮ್ಗೆ ಶೆಲ್ಫ್ ಹೋದ್ರೂ ಕಿಕ್ ಇರುತ್ತೆ ಅಂತ ಜಾಸ್ತಿ ಜನರು ಹೇಳ್ತಾ ಇದ್ರು. ಇನ್ನು ಡಿಸೈನು ಅಷ್ಟೇ, ನಮಗೆ ಫುಲ್ ಎಲ್ಲ ಕಂಪ್ಲೀಟ್ ಬ್ಲ್ಯಾಕ್ ಜೊತೆ ಒಳ್ಳೆ ಗ್ರೇ ಕಾಂಬಿನೇಷನ್ ಕೊಟ್ಟಿದ್ದಾರೆ ರಿಯರ್ ಎಂಡಲ್ಲಿ. ಆದರೆ ಈ ಎಕ್ಸಾಸ್ಟ್ ಮಾತ್ರ ನಮಗೆ ಒಂಥರ ವೈಟಿಶ್ ಕೊಟ್ಟಿದ್ದಾರೆ. ಸೊ ಗಾಡಿಗೆ ಮ್ಯಾಚೇ ಆಗೋದಿಲ್ಲ. ಸೊ ಎಲ್ಲ ಕಲರ್ಗೂ ಇದೇ ಥರ ಎಕ್ಸಾಸ್ಟ್ ಬರುತ್ತೆ. ಸೊ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕಾಗಿತ್ತು. ಸೊ ಇದು ಒಳ್ಳೆ ಸಿಟಿ ಟ್ರಾಫಿಕ್ಕು ಮತ್ತು ಒಳ್ಳೆ ಮೈಲೇಜ್ ಕೊಡೋ ಅಂಥ ಗಾಡಿ ಇದು. ಯಾರಾದರೂ ಅಂಥ ಗಾಡಿ ನೋಡ್ತಿದ್ರೆ ಅವ್ರಿಗೆ ಒಳ್ಳೆ ಸೂಟಬಲ್ ಬೈಕ್ ಇದು. ಸೊ ಎಸ್, TVS Raider 125 ಇಷ್ಟಾಗಿತ್ತು ರಿವ್ಯೂ ನಂದು. ಸೊ ನಿಮಗೆಲ್ಲ ಏನು ಅನ್ನಿಸ್ತು, ಮತ್ತು ಇದರ ರೈವಲ್ ಆಗಿ ತುಂಬ ಆಪ್ಷನ್ಸ್ ಇದೆ. ಸೊ ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಮತ್ತು ನೆಕ್ಸ್ಟ್ ಯಾವ ಬೈಕ್ ರಿವ್ಯೂ ಮಾಡಲಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆಲ್ಮೋಸ್ಟ್ ಆಲ್ ಇದು 3rd ರಿವ್ಯೂ ಆಯಿತು ನಂದು ಕಂಟಿನ್ಯೂಸ್ ಆಗಿ, ಯಾಕಂದರೆ ರೈಡ್ ಹೋಗೋದಕ್ಕೆ ಯಾರು ಗ್ರೂಪಲ್ಲಿ ಫ್ರೀ ಇಲ್ಲ. ಅದಕ್ಕೆ ಯಾವ್ಯಾವ ಗಾಡಿ ರಿವ್ಯೂ ಇದೆಯೋ ಎಲ್ಲದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಈ ವಾರ ಹಂಗೆ ಒಂದು ಪ್ರಾಪರ್ ಸಂಡೇ ರೈಡ್ ಹೋಗಬೇಕು ಅಂತ ಇದ್ದೀರಿ. ಸೊ ಲೊಕೇಶನ್ ಯಾವುದು ಏನು ಎತ್ತ ಅಂತ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಸೊ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಗೊತ್ತಾಗ್ತಾ ಇರುತ್ತೆ. ಸೊ ಎಸ್, ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಆಲ್ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.